ಗಿಲ್ಲಿ ನಟನ ಮನೆಯೊಳಗಿದ್ದೀನಿ ನಾನೀಗ. ಈ ಬಾರಿ ಬಿಗ್ ಬಾಸ್ ಅಲ್ಲಿ ಸಾಕಷ್ಟು ಚರ್ಚೆ ಆಗಿದ್ದು ಬಡವ ಶ್ರೀಮಂತ ಅನ್ನುವಂಥ ಮಾತುಗಳು. ಗಿಲ್ಲಿ ನಟ ಬಡವನ ಗೆಟಪ್ಪಲ್ಲಿ ಗೆದ್ದಿದ್ದೇನೆ ಅನ್ನುವಂಥ ಮಾತುಗಳು ಕೂಡ ಕಂಟೆಸ್ಟೆಂಟ್ಸ್ಗಳು ಹೊರಗಡೆ ಬಂದ ಮೇಲೆ ಕೂಡ ಆಡ್ತಾ ಇದ್ದಾರೆ. ನಾನೀಗ ಗಿಲ್ಲಿ ನಟನ ಮನೆಯಲ್ಲೇ ಇದ್ದೀನಿ. ಈ ಮನೆಯಲ್ಲೇ ಹುಟ್ಟಿ ಬೆಳೆದಿದ್ದು ಗಿಲ್ಲಿ ನಟ. ಈ ಮನೆಯನ್ನು ನಿಮ್ಗೆ ತೋರಿಸ್ತೀನಿ, ನೀವೇ ಡಿಸೈಡ್ ಮಾಡಿ ಗಿಲ್ಲಿ ನಟ ಬಡವನ ಶ್ರೀಮಂತ ಅನ್ನುವಂಥದ್ದು. ನೀವು ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಿ. ಗಿಲ್ಲಿ ನಟನ ಮನೆಯ ಒಳಭಾಗ ಇದು. ಅಂದರೆ ಒಂದು ಚಿಕ್ಕ ಹಾಲಿದೆ, ಒಂದು ಅಡುಗೆ ಮನೆ, ಒಂದು ರೂಮ್ ಕೂಡ ಒಳಭಾಗದಲ್ಲಿ ಇರ್ತಕ್ಕಂಥದ್ದು. ಅಂದರೆ ಇಷ್ಟರಲ್ಲೇ ಕೂಡ ಮೊದಲಿಗೆ ಅವ್ರ ಅಕ್ಕ, ಅಣ್ಣ ಮತ್ತು ಗಿಲ್ಲಿ ಮತ್ತು ಅವ್ರ ಅಪ್ಪ ಅಮ್ಮ ಎಲ್ಲರೂ ಕೂಡ ವಾಸ ಇದ್ರು. ಈಗ ಅವ್ರ ಅಕ್ಕಂಗೆ ಮದುವೆ ಆಗಿದೆ, ಮತ್ತು ಅವ್ರ ಅಣ್ಣಂಗೂ ಕೂಡ ಮದುವೆ ಆಗಿರ್ತಕ್ಕಂಥದ್ದು. ಅಂದರೆ ಅಕ್ಕನ ಹೊರತುಪಡಿಸಿ ಇನ್ನು 4 ಜನ, ಅವ್ರ ಅಪ್ಪ ಅಮ್ಮ ಮತ್ತು ಅಣ್ಣನ ಹೆಂಡತಿ ಗಿಲ್ಲಿ ಎಲ್ಲರೂ ಕೂಡ ಇದೇ ಮನೆಯಲ್ಲಿ ವಾಸ ಮಾಡ್ತಾಯಿದ್ರು. ಯಾವಾಗ ದೊಡ್ಡ ದೊಡ್ಡ ಕನಸುಗಳನ್ನು ಹೊತ್ತು ಸಿನಿಮಾ ರಂಗಕ್ಕೆ ಹೋಗಬೇಕು ಅನ್ನುವಂಥ ಆಸೆಗಳನ್ನು ಇಟ್ಕೊಂಡು ಬೆಂಗಳೂರಿಗೆ ಗಿಲ್ಲಿ ನಟ ಅವರು ಹೋದರು. ಅಲ್ಲಿ ಸಾಕಷ್ಟು ಶ್ರಮಪಟ್ಟು ಹಂತ ಹಂತವಾಗಿ ಬೆಳೆದು ಇವತ್ತು ಬಿಗ್ ಬಾಸ್ ಮೂಲಕ ಇಡೀ ಕರ್ನಾಟಕದ ಜನರನ್ನ ತನ್ನ ಮೆಚ್ಚುಗೆಗೆ ಅಭಿಮಾನವನ್ನು ಪಡ್ಕೊಂಡಿರ್ತಕ್ಕಂಥದ್ದು ಗಿಲ್ಲಿ ನಟ. ನೀವು ದೃಶ್ಯಗಳಲ್ಲಿ ನೋಡಿ, ಸಾಕಷ್ಟು ವೇದಿಕೆಗಳಲ್ಲಿ ತನ್ನ ನಟನೆಯ ಮೂಲಕ, ಹಾಸ್ಯದ ಮೂಲಕ ಜನರ ಮೆಚ್ಚುಗೆಯನ್ನು ಗಳಿಸಿ ಸಾಕಷ್ಟು ಮೊಮೆಂಟೋಗಳನ್ನು, ನೆನಪಿನ ಕಾಣಿಕೆಗಳನ್ನು, ಸನ್ಮಾನಗಳನ್ನು ಸ್ವೀಕರಿಸಿದ್ರು ಗಿಲ್ಲಿ ನಟ. ಅಂದರೆ ಈ ರೀತಿಯಾಗಿ ಅವರು ಹಂತ ಹಂತವಾಗಿ ಶ್ರಮವನ್ನು ಪಟ್ಟು ಇವತ್ತು ಬಿಗ್ ಬಾಸ್ನ ವಿನ್ನರ್ ಆಗಿ ಹೊರಹೊಮ್ಮಿದ್ದಾರೆ. ಆದರೆ ಬಿಗ್ ಬಾಸ್ನಲ್ಲೂ ಕೂಡ ಗಿಲ್ಲಿ ನಟ ಬಡವರ ಸೋಗನಲ್ಲಿದ್ದಾನೆ. ಗಿಲ್ಲಿ ನಟದ MG ಹೆಕ್ಟರ್ ಕಾರ್ ಇದೆ, ಫಾರ್ಮ್ ಹೌಸ್ಗಳಿದೆ. ಈ ರೀತಿಯ ಒಂದಷ್ಟು ಚರ್ಚೆಗಳು ಬಂದವು. ಆದರೆ ಈ ಮನೆಯನ್ನು ನಾವು ನೋಡಿದ್ರೆ ಇತ್ತೀಚೆಗೆ ರಿನೋವೇಟ್ ಆಗಿರ್ತಕ್ಕಂಥ ಮನೆ ಇದು. ಈ ಮನೆಯಲ್ಲೇ ಅವರು ಪಡೆದಂತಹ ಸನ್ಮಾನಗಳಾಗ್ಬೋದು, ನೆನಪಿನ ಕಾಣಿಕೆಗಳಾಗ್ಬೋದು, ಎಲ್ಲವೂ ಕೂಡ ಇಟ್ಕೊಂಡಿದ್ದಾರೆ. ಈಗ ಬಿಗ್ ಬಾಸ್ನಿಂದ ಸಾಕಷ್ಟು ಹಣ, ನೇಮು, ಫೇಮ್ ಎಲ್ಲವೂ ಕೂಡ ಸಿಕ್ಕಿರ್ತಕ್ಕಂಥದ್ದು. ಅಂದರೆ ಈ ಚರ್ಚೆಗಳ ನಡುವೆ ಈ ಮನೆಯನ್ನು ನಾವು ಗಮನಿಸಿದ್ರೆ ನಿಜಕ್ಕೂ ಕೂಡ ಗಿಲ್ಲಿ ನಟ ಪಟ್ಟಂಥ ಶ್ರಮ ಏನಿತ್ತು, ಆ ಶ್ರಮಕ್ಕೆ ಪ್ರತಿಫಲ ಇವತ್ತಿಗೆ ಸಿಗ್ತಾ ಇದೆ ಅನ್ನುವಂಥದ್ದನ್ನ ನಾವು ಹೇಳ್ಬೋದು. ಗಿಲ್ಲಿಯವರ ಅಕ್ಕ ಪವಿತ್ರ ಅವ್ರ ಜೊತೆಗಿದ್ದಾರೆ. ಮೇಡಮ್, ಈಗ ಗಲ್ಲಿಗಳಲ್ಲೂ ಫೇಮಸ್ಸು, ಸಾಕಷ್ಟು ಜನ ಅಭಿಮಾನಿಗಳು ಪ್ರತಿನಿತ್ಯ ಬರ್ತಾನೆ ಇದ್ದಾರೆ. ಏನನ್ಸುತ್ತೆ ಈ ಫೇಮಸ್ ನೋಡಿದ್ರೆ? ಖುಷಿ ಆಗುತ್ತೆ ಅಣ್ಣ. ನನ್ನ ತಮ್ಮ ಮೊದಲೆಲ್ಲ ಬಿಗ್ ಬಾಸ್ಗಿನ್ನ ಮೊದಲೇ ಮನೇಲಿ ಆರಾಮಾಗಿರ್ತಿದ್ದ. ಅವ್ನು ಇರೋದು, ಯಾರು ಬರ್ತಾನೆ ಇರಲಿಲ್ಲ, ಏನಿಲ್ಲ. ಒಂದು ತಿಂಗಳಲ್ಲಿ ಇಲ್ಲ ಅಂದ್ರೂ ಒಂದು 20 days ಇಲ್ಲೇ ಇರ್ತಿದ್ದ. ಏನೋ ಪ್ರೋಗ್ರಾಮ್ ಇದ್ರೆ ಹೋಗ್ತಿದ್ದ, ಬರ್ತಿದ್ದ, ಅದೇ ರೀತಿ ಇತ್ತು. ನಾರ್ಮಲಾಗಿ ಜನನ ಅವ್ರ ಪಾಡ್ಗೆ ಓಡಾಡ್ತಾ ಇದ್ರು. ಇವಾಗ ಪಾಪ ಅವನು ಎಷ್ಟು ಒಂದು ವೀಕ್ ಆಯಿತು ಪ್ರೋಗ್ರಾಮ್ ಮುಗ್ದು. ಆದ್ರೂ ಇದುವರೆಗೂ ಮನೆಗೆ ಬಂದು ಒಂದು ಅರ್ಧ ಗಂಟೆನೂ ನನ್ನ ತಮ್ಮ ಮನೇಲಿಲ್ಲ. ಇದನ್ನೆಲ್ಲ ನೋಡಿದ್ರೆ ನಿಜವಾಗ್ಲೂ ತುಂಬ ಖುಷಿ ಆಗುತ್ತೆ. ಅಷ್ಟು ಬ್ಯುಸಿ ಆಗ್ಬಿಟ್ಟಿದ್ದಾನೆ ನನ್ನ ತಮ್ಮ. ಅವ್ರ ಅಕ್ಕ ಚಿಕ್ಕ ವಯಸ್ಸಿಂದ ನೋಡಿರ್ತೀರಿ. ಗಿಲ್ಲಿ ನಟ ಅವಾಗ ಚಿಕ್ಕ ವಯಸ್ಸಲ್ಲಿ ಹೇಗಿದ್ರು? ಅವಾಗ್ಲೂ ಇಷ್ಟೇ ಚುರುಕಾಗಿದ್ದ. ಮಾತು ಕೂಡ ಅಷ್ಟೇನೆ. ಎಲ್ಲರೂ ತುಂಬಾ ಮಾತಾಡಿದ್ರೆ ಅವನು ಒಂದೊಂದು ಮಾತನ್ನು ಕೂಡ ನಗು ಬರೆಸ್ತಿತ್ತು. ನಾವೆಲ್ಲ ಮಧ್ಯದಲ್ಲಿ ಏನೋ ನಮ್ಮನ್ನೇ ಅಬ್ಸರ್ವ್ ಮಾಡೋನು. ಅವನು ಅಬ್ಸರ್ವ್ ಮಾಡಿ ನಾವೇನಾರು ಹೇಳಿದ್ರೆ ಅಲ್ಲೇ ಒಂದು ಮಾತಾ ಹೇಳ್ಬಿಡೋನು. ಅವಾಗ ನಾವು ಸೈಲೆಂಟ್ ಆಗಿಬಿಡ್ಬೇಕು, ಇಲ್ಲಾಂದ್ರೆ ಅವ್ನು ಹೇಳೋ ಮಾತಾಗ ನಗ್ಬೇಕು. ಇವಾಗ ಮಾಮೂಲಿ ಬಿಗ್ ಬಾಸ್ ಅಲ್ಲಿ ಸೇಮ್ ಅದೇ ರೀತಿ ಸರ್ ಇದ್ದಿದ್ದು. ಎಲ್ಲರೂ ನಮ್ಗೆ ಅದೇನೇ ಭಯ ಇರ್ತಿದ್ದು. ಏನಾದರೂ ಹೋಗಿ ಅಲ್ಲಿ ನಾವೇನೋ ಫ್ಯಾಮಿಲಿ, ನಾವೇನೋ ಕಾಲೆಳಿಸ್ಕೋತೀವಿ, ಸುಮ್ಮನೆ ಇರ್ತೀವಿ. ಆದರೆ ಬೇರೆ ಬೇರೆ ಫ್ಯಾಮಿಲಿಯಿಂದೆಲ್ಲ ಬಂದಿರ್ತಾರೆ. ಅವರು ಮೆಂಟಾಲಿಟಿ ಹೇಗಿರುತ್ತೋ ಏನೋ ಅನ್ನೋ ಭಯ ಇತ್ತು. ಬಟ್ ಜನ ಅದೇ ರೀತಿ ಸ್ವೀಕರಿಸಿದ್ರು. ಅದೇ ಒಂದು ದೊಡ್ಡ ಖುಷಿ ಸರ್. ಬಿಗ್ ಬಾಸ್ ಗೆದ್ದಾದ್ಮೇಲೆ ಮಳ್ಳೊಳ್ಳಿ ಒಂದು ರ್ಯಾಲಿ ಮಾಡ್ತಾರೆ, ಸಾವಿರಾರು ಸಂಖ್ಯೆಯಲ್ಲಿ ಅಭಿಮಾನಿಗಳು ಬಂದಿದ್ರು. ಅದನ್ನ ನೋಡಿದ್ರೆ ಹೇಳ್ತಿಲ್ವ ಸರ್, ಅದು ಹೇಳ್ಕೊಳಕ್ ಆಗದೆ ಇರುವಂತ ಖುಷಿ ಅದು. ನಾವು ಅದೇ ದೊಡ್ಡ ದೊಡ್ಡ ಹೀರೋಗಳು ಬಂದಾಗ ನಮ್ಮ ಊರ್ ಸೈಡು ನಾವು ಆ ತರ ನಿಂತ್ಕೋತಿದ್ವಿ ಅವನು ಬಂದಾಗ ನೋಡೋದಿಕ್ಕೆ ಅಂತ. ಇವಾಗ ನನ್ನ ತಮ್ಮನ್ ನೋಡೋದಿಕ್ಕೆ ಆ ರೀತಿ ಜನಗಳೆಲ್ಲ ಸೇರಿದ್ದಾರೆ ಅಂದ್ರೆ ಖುಷಿ ಆಗುತ್ತೆ. ಓದುವಾಗಲೇ ದೊಡ್ಡ ಕನ್ಸು ಕಟ್ಟಿದ್ರಂತೆ, ನನ್ನ ಡೈರೆಕ್ಟರ್ ಆಗಬೇಕು, ನಟ ಆಗಬೇಕು, ಅನ್ನೋ ಸಿನಿಮಾ ರಂಗಕ್ಕೆ ಹೋಗ್ಬೇಕು ಅನ್ನೋದು. ನಿಮ್ಮ ಹತ್ರ ಹೇಳ್ಕೊಂತಿದ್ರೆ ಏನು ಹೇಳ್ತೀರಾ? ಇಲ್ಲ, ಅವನು ಅಂದ್ರೆ SLC ತನಕ ನಾರ್ಮಲ್ ಆಗಿ ಇದ್ದ. ಅವನು ಕಾಲೇಜ್ಗೆ ಹೋದ್ಮೇಲೆ ಆ ತರ ಇದ್ದಿದ್ದ. ಹಳೆಲೆಲ್ಲ ಬರ್ದು ಇಡ್ತಿದ್ದ ಬುಕ್ಸ್ ಅಲ್ಲೆಲ್ಲ. ನಾವೇನ್ ಮಾಡ್ತಿದ್ವಿ, ನಮ್ದು ಏನಾದ್ರೆ SLC ಇವಾಗ SLC ಮುಗೀತು ಅಥವಾ PUC ಏನಾದ್ರು ಇಯರ್ ಮುಗೀತು ಅಂದ್ರೆ ನಮ್ ಬುಕ್ಸ್ನೆಲ್ಲ ನೋಟ್ಸ್ ಎಲ್ಲ ತೆಗ್ದು ಚೀಲಕ್ಕೆ ಹಾಕ್ತಿದ್ವಿ. ನಾವು ಅವಾಗೆಲ್ಲ ನಾನೇ ಮಾಡ್ತಿದ್ದ ಕೆಲಸ ಎಲ್ಲ. ಅವಾಗೆಲ್ಲ ಅವ್ನ ಬುಕ್ಸ್ ಎಲ್ಲ ನೋಡಿದ್ರೆ ಏನೇನೋ ಬರ್ದಿರೋ, ನಮ್ಗೇನೋ ಅರ್ಥ ಆಗ್ತಿರ್ಲಿಲ್ಲ. ಅವ್ನು ಏನ್ ಬರೀತಿರೋದೇನು, ನಾವ್ ಏನಕ್ಕೆ ಹಿಂಗ್ ಬರೀತಿರೋ ಅಂತ ನಾವೆಲ್ಲ ಅದನ್ನ ಬಿಸಾಕಿದ್ದು ಉಂಟು. ನಾನೇನೆ ಮಾಡಿದೀನಿ ಆ ಕೆಲಸ ಎಲ್ಲ. ಚೀಲಕ್ಕೆ ಕಟ್ಟಿ ಇಟ್ಬಿಟ್ಟಿರೋದು ಉಂಟು. ಆ ತರ ಬರ್ದು ಇಡ್ತಿದ್ದ. ಆದ್ರೆ ನಮ್ಗೆ ಈ ತರ ಆಗ್ತಾನೆ ಅಂತ ನಿಜವಾಗ್ಲೂ ಗೊತ್ತಿರ್ಲಿಲ್ಲ. ನಾನು ನೋಡಿದೀವ ಬರ್ದಿ ಇಟ್ಟಿರೋದೆಲ್ಲ ತುಂಬಾನೇ ಬುಕ್ಸ್ ಒಳಗಡೆ ಒಂದು ಚೀಟಿಗಳಲ್ಲಿ ಅಥವಾ ಒಂದು A4 ಶೀಟ್ ಆ ತರ ಎಲ್ಲ ಬರ್ದಿಡ್ತಿದ್ದ ಅವಾಗ್ಲೇನೆ ಅವನು. ನಾವು ಆದ್ರೆ ಈ ತರ ಆಗುತ್ತಾನೆ ಅಂತ ನಾವು ಅನ್ಕೊಂಡಿರ್ಲಿಲ್ಲ ಸರ್. ನೀವೆಲ್ಲ ಒಟ್ಟಿಗೆ ಓದಿದ್ದು ಒಂದೇ ಸ್ಕೂಲಲ್ಲಿ. ಅವಾಗ ಸ್ಕೂಲ್ ಡೇಸ್ ಅಲ್ಲಿ ಹೆಂಗಿತ್ತು?
ನಾನು ಒಂದೇ ಸ್ಕೂಲ್ ಓದಿದ್ದು, ಒಂದೇ ಹೈಸ್ಕೂಲು, ಪ್ರೈಮರಿ ಸ್ಕೂಲ್ ಎಲ್ಲಾನು ಒಂದೇನೆ. ಆದರೆ 2 ವರ್ಷ ಗ್ಯಾಪ್ ಇರ್ತಿತ್ತು. ನಾವು ಹೋದಾಗ ಅವನು ಎಕ್ಸಿಟ್ ಆಗ ಆ ಥರ ಇರ್ತಿತ್ತು. ಜೊತೆಲೆ ಹೋಗ್ತಿದ್ವೋ, ಜೊತೆಲೆ ಬರ್ತಿದ್ವೋ, ಚೆನ್ನಾಗಿತ್ತು ಸರ್. ಇಲ್ಲ, ಅವಾಗ ಸ್ಕೂಲ್ ಡೇಸಲ್ಲಿ ಇರಲಿಲ್ಲ. ಅವಾಗ ಏನು ಮಾಡ್ತಿರ್ಲಿಲ್ಲ. ನಾರ್ಮಲ್ ಆಗಿ ಹೋಗ್ತಿದ್ದ, ಬರ್ತಿದ್ದ, ಬ್ಯಾಗ್ ಬಿಸಾಕಿದ ತಕ್ಷಣ ಹುಡುಗರ ಜೊತೆ ಆಡ್ತಿದ್ದ ಅಷ್ಟೇನೆ. ಅದ್ ಬಿಟ್ಟು ಸ್ಕೂಲಲ್ಲಿ ಏನೋ ಪ್ರೋಗ್ರಾಮ್ ಆ ಥರ ಏನೂ ಕೊಡ್ತಿರ್ಲಿಲ್ಲ. ಯಾವಾಗಿಂದ ಈ ಸಿನಿಮಾ ಕನಸುಗಳು ಶುರುವಾಗಿದ್ದು, ಈ ನಟನೆ ಮಾಡಬೇಕು ಅಂತ ಎಲ್ಲ ಶುರು ಮಾಡಿದ್ದು? ಅದೇ ಕಾಲೇಜ್ಗೆ ಹೋದ್ಮೇಲೆನೆ ಸರ್. ಕಾಲೇಜ್ಗೆ ಹೋಗಿ ಕಾಲೇಜ್ ಮುಗಿದ್ಮೇಲೆ ಬೆಂಗಳೂರಿಗೆ ಹೋದ. ಅವಾಗಿಂದ ಕಾಲೇಜಿಂದನೇ ಅವ್ನಿಗೆ ಸ್ಟಾರ್ಟ್ ಆಗಿದ್ದು ಇದೆಲ್ಲ. ಅವಾಗ ಏನನ್ಸುತ್ತೆ ನಿಮ್ದು ಆರಾಮ ಸ್ಟಾರ್ಟಿಂಗ್ ಡೇಸ್ ಅಲ್ಲಿ ನಾನು ಸಿನಿಮಾ ಮಾಡ್ತೀನಿ, ನಾನು ಡೈರೆಕ್ಟರ್ ಆಯ್ತೀನಿ ಅಂತ ಹೇಳ್ತಿದ್ದಾಗ ಏನನ್ಸುತ್ತೆ ನಿಮ್ಗೆ? ನಮ್ಮ ಮನೇಲಿ ಏನು ಅಂದ್ರೆ ಮುಗಿದ ತಕ್ಷಣ ಕೆಲಸ ಒಂದೊಳ್ಳೆ ಕೆಲಸ ಹುಡುಕೋಗೋ, ಲೈಫ್ ಸೆಟ್ಲ್ ಮಾಡ್ಕೋಬೇಕು. ಅದೇ ನಮ್ಮ ಅಪ್ಪ ಹಂಗಿದ್ದಿದ್ದ, ಅಪ್ಪ ಅಮ್ಮಂಗೆ ಇದ್ದಿದ್ದ. ಅರೆ ಇವನು ಆ ಥರ ಹೇಳ್ತಿದ್ದೆ. ಒಂದು ಸ್ವಲ್ಪ ನಮ್ಮಪ್ಪ ಅಮ್ಮಂಗೆ ಭಯ ಇತ್ತು, ಏನಾಗ್ಬಿಡ್ತಾನ ಏನೋ, ನಾವೇನೋ ಒಂದು ಚೆನ್ನಾಗಿ ಓದಿ ಒಂದೊಳ್ಳೆ ಕೆಲ್ಸಕ್ಕೆ ಹೋಗಿ ಸೇರ್ಕೋತಾನೆ ಅಂದರೆ ಇವ್ನು ನೋಡಿದ್ರೆ ಈ ಥರ ಹೇಳ್ತಾ ಇದ್ದಾನೆ ಏನೋ ಅಂತ ತುಂಬ ಭಯ ಇತ್ತು ಅದನ್ನು. ಆದರೆ ಈ ಥರ ಆಗ್ತಾನೆ ಅಂತ ಗೊತ್ತೂ ಇರಲಿಲ್ಲ. ಇದನ್ನ ನೋಡಿ ಖುಷಿನೂ ಆಗ್ತಿದೆ. ಆವಾಗೆಲ್ಲ ತುಂಬ ಕಷ್ಟ ಸಫರ್ ಆಗಿದ್ದಾನೆ ಅವನು. ಏನೆಲ್ಲ ಕಷ್ಟ ಇತ್ತು ಮೇಡಮ್? ಏನೆಲ್ಲ ಕಷ್ಟಗಳು ಎದುರಿಸಿದ್ರೆ ಇಲ್ಲಿ? ಅಂದರೆ ನಮಗೂ ಬೆಂಗಳೂರು, ನಮ್ಮ ಫ್ಯಾಮಿಲಿ, ಇಡೀ ಫ್ಯಾಮಿಲಿ ಬೆಂಗಳೂರು ಅಷ್ಟು ಗೊತ್ತಿಲ್ಲ. ಇವಾಗಲೂ ಅಷ್ಟೇ, ನಾವು ಬೆಂಗಳೂರಲ್ಲಿ ಯಾರು ಇಲ್ಲ, ಹೋಗೋದು ಇಲ್ಲ ಅಷ್ಟು. ಯಾವಾಗಲಾದ್ರೂ ತುಂಬ ರೇರ್, ವರ್ಷಕ್ಕೆ 1 ಸರಿ 2 ಸರಿ ಹೋಗ್ತೀವಿ. ನಮ್ಮ ಇಡೀ ಫ್ಯಾಮಿಲಿ ಯಾರು ಹೋಗೇ ಇಲ್ಲ ಬೆಂಗಳೂರು, ಅಷ್ಟು ಟಚ್ ಇಲ್ಲ ನಮಗೆ. ಇವಾಗ ಫಸ್ಟ್ ಹೋಗಿದ್ದು ಅವನೇನೆ. ನನ್ನ ತಮ್ಮ ನಾವೆಲ್ಲ ಹೋಗ್ತಿದ್ವಿ ರಜಕ್ಕೆ, ನಮ್ಮ ಚಿಕ್ಕಮ್ಮ ನಮ್ಮ ದೊಡ್ಡಮ್ಮನ ಮನೆಗೆ ರಜಕ್ಕೆ ಹೋಗ್ತಿದ್ವು ಅಷ್ಟೇ. ಆ ರಜಕ್ಕೆ ಹೋಗಿ 1 ವಾರ ಇರ್ತಿದ್ವು ಅಷ್ಟೇ. ಆಮೇಲೆ ಎಲ್ಲೂ ಹೋಗ್ತಿರ್ಲಿಲ್ಲ, ಮನೆ ಆಯ್ತಾ ಅವ್ರ ಮನೆ ಹೋಗ್ತಿದ್ವೋ, ಇರ್ತಿದ್ವೋ, ಬರ್ತಿದ್ವೋ. ಅದು ಬಿಟ್ಟು ಇವನು ಹೋದ ತಕ್ಷಣನೇ ಗೊತ್ತಲ್ಲ ಸರ್, ಇರೋ ಮನೆ ಇಲ್ಲ, ಕೆಲ್ಸಕ್ಕೆ ಸರಿಯಾಗಿ ಹೋಗ್ತಿರ್ಲಿಲ್ಲ ಇವನು. ಅದೊಂದು ಮೇನ್ ಪ್ರಾಬ್ಲಮ್ಮು. ಭಯ ಇತ್ತಾ ಮುಂದೆ ಏನಾಗುತ್ತೋ ಏನೋ? ಹಂಗೂನು 2-3 ಕಡೆ ಹೋದ್ರೂ ಸರಿಯಾಗಿ ಮಾಡ್ಲಿಲ್ಲ. ಯಾಕಂದ್ರೆ ಇವನ್ ಮೆಂಟಲಿ ಫಿಕ್ಸ್ ಆಗ್ಬಿಟ್ಟಿದ್ದ. ಅವ್ನ ಮೈಂಡ್ ಎಲ್ಲೂ ಕೂಡ ಹೊರಗಡೆ ನಾನು ಹೋಗ್ಬೇಕು, ಮಾಡ್ಬೇಕು, ಶೂಟಿಂಗ್ ಅದೇ ಇತ್ತು ಹೊರ್ತು ಕೆಲ್ಸಕ್ಕೆ ಹೋಗ್ಬೇಕು, ಲೈಫ್ ಸೆಟ್ಲ್ ಮಾಡಿ ಅದೇನು ಇರ್ಲೇ ಇಲ್ಲ. ಅದು ನಮ್ಮ ಅಪ್ಪ ಅಮ್ಮಂದು ತುಂಬಾ ಭಯ ಇತ್ತು. ಇವನೇನ್ ಮಾಡ್ತಾವನೆ, ಏನು ಕೈಗೂ ಸಿಕ್ತಿಲ್ಲ. ಯಾಕಂದ್ರೆ ಅವಾಗ ಫೋನು ಇರಲಿಲ್ಲ ನಮ್ಮ ಹತ್ರ. ನಮ್ಮನೇಲಿ ಯಾವುದು ಇದ್ದಿದ್ದು ಒಂದು ಕೀಪ್ಯಾಡ್ ಅಷ್ಟೇನೆ ನಮ್ಮ ಹತ್ರ. ನನ್ನ ಹತ್ರ ಒಂದಿತ್ತು. ನಾನು ಕಾಲೇಜ್ ಮುಗಿದ್ಮೇಲೆ ಅದನ್ನು ನನ್ನ ತಮ್ಮ ಏನ್ ಮಾಡ್ದ, 2ನೇವನು ಅದನ್ನ ತಗೊಂಡು ಅವನಿಗೆ ಕೊಟ್ಟ. ಯಾಕಂದ್ರೆ ಒಬ್ಬನೇ ಹೋಗ್ತಿದ್ದಾನೆ, ಯಾಕಂದ್ರೆ ಸರಿಯಾಗಿ ಗೊತ್ತಿಲ್ಲ ಏನಿಲ್ಲ ಅಂದ್ಬಿಟ್ಟು ಕೀಪ್ಯಾಡ್ನ ಅವನು ಕೊಟ್ಟಿದ್ದ. ಸಿಮ್ಮು ಮತ್ತೆ ಕೀಪ್ಯಾಡ್ ಕೊಟ್ಟು ಅದನ್ನು ಕಳ್ಕೊಂಡ ಅವನು. ಆಮೇಲೆ ಕಾಂಟ್ಯಾಕ್ಟೇ ಇಲ್ಲ ಒಂದು. ನಮಗ್ ಬೇರೆ ಭಯ. 1 ವರ್ಷ ಅನ್ಸುತ್ತೆ, ಒಂದು ವರ್ಷ ಏನೋ ಕಾಂಟ್ಯಾಕ್ಟೇ ಇರ್ಲಿಲ್ಲ. ಅವ್ನು ಅದೇ ಯೂಟ್ಯೂಬ್ ಅಲ್ಲಿ ಒಂದು ವಿಡಿಯೋ ಬಂತಲ್ಲ, ಅಲ್ಲಿ ತನಕ ನಮ್ಗೆ ಗೊತ್ತಿಲ್ಲ. ಯಾಕಂದ್ರೆ ನಮ್ಮ ಮನೇಲಿ ಕೀಪ್ಯಾಡ್ ಬಿಟ್ರೆ ಮೊಬೈಲ್ ಕೂಡ, ಆಂಡ್ರಾಯ್ಡ್ ಮೊಬೈಲು ಇಲ್ಲ. ಬೇರೆಯವ್ರು ಬಂದು ನಮ್ಮ ಮನೆಗೆ ಹೇಳಿದ್ರು, ಅಪ್ಪನ ಜೊತೆ ಎಲ್ಲ ಮೊಬೈಲಲ್ಲಿ ಬಂದ್ಬಿಟ್ಟಿದ್ದಾನೆ ನಿಮ್ ಮಗ ಅಂತ. ಅವಾಗ ನಾವು ನೋಡಿದ್ದು ಹೊರತು ನಮ್ಗೆ ಅವನು ಅಲ್ಲಿ ವಿಡಿಯೋ ನೋಡಿದಾಗ ಅಪ್ಪ ಏನಂದ್ರು ಅವಾಗ? ಅಪ್ಪ ಇದೇನು ಈ ತರ ಎಲ್ಲ ಮಾಡಿದಾನಲ್ಲ, ಕುಡ್ಕೊಂತಾರ ಎಲ್ಲ ಅಂತ ಖುಷಿ ಪಟ್ರು. ಅಂತೂ ಇಂತೂ ಅಷ್ಟು ದಿವಸ ಎಲ್ಲೋ ಕಾಣಿಸ್ಕೊಂಡಿಲ್ದಾನೆ, ಎಲ್ಲಾದ್ರೂ ಕಾಣಿಸ್ಕೊಂಡಲ್ಲ, ಎಲ್ಲಾರು ಇದ್ದಾನಲ್ಲ ಅನ್ನೋದೊಂದು ಖುಷಿ. ಅವಾಗ ನೀವು ಮುಂದೆ ಏನಾಗುತ್ತೆ ಏನೋ ಅಂತ ಆತಂಕ ವ್ಯಕ್ತಪಡಿಸ್ಬೇಕಾರೆ ಧೈರ್ಯ ತುಂಬ್ತಿದ್ರ? ಏನಂತ ಹೇಳ್ತೀರಾ ಅವಾಗ? ಈ ತರದೊಂದು ದಿನ ಬರುತ್ತೆ ನಮ್ಮ ಲೈಫಲ್ಲಿ, ಒಳ್ಳೆ ದಿನ ಬರುತ್ತೆ ಅಂತ? ಇಲ್ಲ, ಅವಾಗ ಅವನು ಅಷ್ಟು ಕೈಗೆ ಸಿಗ್ತಿರ್ಲಿಲ್ಲ, ಮನೆಗೂ ಬರ್ತಿರ್ಲಿಲ್ಲ. ಅದ್ರ ಅಪ್ಪ ಹೇಳ್ತಾ ಇದ್ರು, ಏನು ಆಗೋದಿಲ್ಲ, ಸುಮ್ನಿರಪ್ಪ, ಎಲ್ಲ ಸರಿ ಹೋಗ್ತಾನೆ. ಅವನು ಇವಾಗ ಚಿಕ್ಕ ಏಜ್ ಅಲ್ವಾ, ಅದರಿಂದ ಹಂಗೆ ಆಡ್ತಿದ್ದಾನೆ. ಆಮೇಲೆ ಏಜ್ ಆಗ್ತಾ ಗೊತ್ತಾಗುತ್ತೆ, ಏನೂ ಆಗೋದಿಲ್ಲ ಅಂತ ನಾವು ಅಪ್ಪನ ಇದ್ ಮಾಡ್ತಿದ್ವಿ. ಅಪ್ಪ ಅಮ್ಮನು ಸ್ವಲ್ಪ ಇದ್ ಮಾಡೋದು, ನಮ್ಮಪ್ಪ ಕೋಪ ಮಾಡ್ಕೊಳ್ಳೋದು. ಇವ್ನು ನೋಡಿದ್ರೆ ಓದಿ ಏನಾದ್ರೂ ಒಂದು ಕೆಲ್ಸಕ್ಕೆ ಸೇರಿ ಏನಾದ್ರೂ ಒಂದು ಮಾಡ್ತಾನೆ ಅಂದ್ರೆ ಈ ತರ ಆಗ್ಬಿಟ್ಟಿದ್ದಾನೆ ಅಂತ ನಮ್ಮಪ್ಪ ರೇಗದು ನಮ್ಮಮ್ಮಗೆ, ನೋಡಿ ಯಾವ ಬುದ್ಧಿ ಕಲ್ಸಿದ್ಯಾ ಅಂತ ನಮ್ಮಮ್ಮ ಅಳೋದು. ಅವಾಗೆಲ್ಲ ಹೇಳ್ತಿದ್ವಿ, ನನ್ನ ತಮ್ಮನೇ ಹೇಳ್ತಿದ್ವಿ, ನಾನೇ ಹೇಳ್ತಿದ್ವಿ, ಏನು ಆಗೋದಿಲ್ಲ, ಅವನು ಇವಾಗ ಚಿಕ್ಕ ಏಜು, ಹಂಗೆ ಆಡಿಸ್ತಾ ಇದೆ. ಅವ್ನು ಸ್ವಲ್ಪ ಏಜ್ ಆದ್ಮೇಲೆ, ಜವಾಬ್ದಾರಿ ಬಂದ್ಮೇಲೆ ಅವನೇ ಸರಿ ಹೋಗ್ತಾನೆ, ಏನು ಆಗೋದಿಲ್ಲ ಅಂತ ಸಮಾಧಾನ ಮಾಡಿದ್ದುಂಟು. ಆದ್ರೆ ಈ ತರ ಎಲ್ಲ ಹೋಗಿ ಈ ತರ ಹೆಸರು ಮಾಡ್ತಾನೆ ಅಂತ ಅನ್ಕೊಂಡಿರ್ಲಿಲ್ಲ, ಗೊತ್ತೂ ಇರ್ಲಿಲ್ಲ ಸರ್. ಅದ್ರ ಬಗ್ಗೆನೂ ನಾವು ಮಾತಾಡ್ತಿರ್ಲಿಲ್ಲ ಮನೇಲಿ. ಏನಕ್ಕೆ ಮೇಡಮ್ ಬಿಗ್ ಬಾಸ್ಗೆ ಹೋಗೋದು ಬೇಡ ಅಂತಿದ್ರಂತೆ, ಏನೋ ಭಯ ಇತ್ತಂತೆ, ಏನದು? ಅದೇ ಸರ್, ಇದು ಹೇಳಿದಲ್ಲ ಫಸ್ಟೇನೆ, ಅವ್ನು ಕಾಲೇಳೆ ಜೈತು ಪಾಪ, ರಕ್ಷಿತನೇ ನೋಡಿ ಎಷ್ಟು ಗೋಳು ಇಕ್ಕಂಡ ಅಂತ. ನಮ್ಮ ಮನೇಲೂ ಅದೇ ರೀತಿ ನಮ್ಮ ಜೊತೆ ಎಲ್ಲ ಜಗಳ ಆಡೋದು, ಕಾಲೆಳೆಯೋದು. ಅದೇ ಏನೇ ಅನ್ಸುತ್ತೋ ಡೈರೆಕ್ಟ್ ಆಗಿ ಹೇಳ್ಬಿಡ್ತಾನೆ. ಹಿಂದೆ ಒಂದು ಹೇಳ್ಬೇಕು ಅಂದ್ರೆ ಅವನು ಹಿಂದೆ ಒಂದು ಮುಂದೆ ಒಂದು ಯಾರಿಗೂ ಹೇಳಲ್ಲ. ಏನ್ ಅನ್ಸುತ್ತೋ ಅದು ಒಳ್ಳೇದಾಗಿರ್ಲಿ ಕೆಟ್ಟದಾಗಿರ್ಲಿ ಎದುರುಗಡೆ ಹೇಳ್ತಾನೆ, ನೀನ್ ಈ ತರ ಮಾಡಿದೆ, ನನ್ಗೆ ಅದಿಷ್ಟ ಆಗ್ಲಿಲ್ಲ, ಅದೇ ರೀತಿ ಹೇಳ್ತಾನೆ. ಆದ್ರೆ ಕೆಲವರು ಅದನ್ನ ನಾವು ಮನೆಯವರು ತಗೋತೀವಿ ಸರ್. ಬೇರೆಯವ್ರ ಅದು ಬ್ಯಾಕ್ ಗ್ರೌಂಡ್ ಬೇರೆ, ಅವರು ಅವ್ರದ್ದೇ ಆದಂತ ಐಡೆಂಟಿಟಿ ಇರುತ್ತೆ. ಅಲ್ಲಿ ಹೋಗ್ಬಿಟ್ಟು ಇವನು ಅಂದಂಗೆಲ್ಲ ಅನಿಸ್ಕೊಳ್ತಾರ, ಅದೊಂದು ಭಯ ಇತ್ತು. ಇವಾಗ ಪಾಪ ರಕ್ಷಿತಾ ನೋಡಿ ನಮ್ಮ ತರನೇ ಆಗ್ಬಿಟ್ಟಿರೋದ್ರಿಂದ ಅವಳಿಗೆ ಒಟ್ನಲ್ಲಿ ಫ್ರೆಂಡ್ ಅಥವಾ ಅಕ್ಕ ತಂಗಿ ಆ ತರ ನಮ್ಮ ತರನೇ ಫೀಲ್ ಕೊಟ್ಲು. ಅದೇ ಜಾಗದಲ್ಲಿ ಬೇರೆಯವ್ರು ಇದ್ದಿದ್ರೆ ಅದೇ ಭಯ ನಮ್ಗಿದ್ದಿದ್ದು ಸರ್, ಅದ್ ಬಿಟ್ರೆ ಬೇರೆ ಏನಿಲ್ಲ.
ನಿರೀಕ್ಷೆ ಮಾಡಿದ್ರ ಇಷ್ಟೊಂದು ಜನ ಪ್ರೀತಿ ಕೊಡ್ತಾರೆ, ಅಭಿಮಾನ ತೋರಿಸ್ತಾರೆ? ಅವರೇ ಹೇಳ್ತಿದ್ರು 1 ಮಿಲಿಯನ್ ಫಾಲೋವರ್ಸ್ ಆದ್ರೆ ಸಾಕು ಅಂತ. ಇವತ್ತು 2 ಮಿಲಿಯನ್ ದಾಟು ಹೋಗ್ತಾ ಇದೆ. 1,12,000 ಆಯ್ತು. 112 ಇತ್ತು ಅವ್ನು ಹೋದಾಗ ನಾನು ನೋಡಿದ್ದೆ ಇನ್ಸ್ಟಾಗ್ರಾಮ್ ಅಲ್ಲಿ. ಅದೇ ಇಷ್ಟೊಂದು ಪ್ರೀತಿ ಕೊಡ್ತಾರೆ ಅಂತ ನಿಜ ಗೊತ್ತಿರಲಿಲ್ಲ ಸರ್. ಇವಾಗೆಲ್ಲ ಮನೆಗೆ ಬರ್ತಾ ಇರ್ತಾರೆ, ತುಂಬಾ ಜನ ಬರ್ತಾ ಇರ್ತಾರೆ, ಅವರೆಲ್ಲ ಹೇಳ್ತಾ ಇರ್ತಾರೆ ನಮ್ಮ ಕಡೆಯಿಂದ ಇಷ್ಟು ಓಟ್ ಹೋಗಿದೆ, 2,000 ಹಾಕ್ಸಿದ್ವಿ, 3,000 ಹಾಕ್ಸಿದ್ವಿ, ನಾವು ಓಟ್ ಮಾಡಿದೀವಿ ನಮ್ಮ ಮನೇಲಿಲ್ಲ ಅಂತ ಹೇಳ್ತಾ ಇರ್ತಾರೆ. ಖುಷಿ ಆಗುತ್ತೆ ಸರ್. ಇವಾಗ ಪ್ರತಿಯೊಬ್ರು ಬಂದಾಗಲೆಲ್ಲ ಅದೇನೇ ಹೇಳೋದು. ನಮ್ಮ ಮನೆಗೆ ತುಂಬಾ ಜನ ಬರ್ತಾರೆ, ಒಂದು ಇಲ್ಲ ಅಂದ್ರೆ ದಿನಕ್ಕೆ ಒಂದು 30 ಮೇಲೆ ಬರ್ತಾರೆ ಸರ್. ಅವರೆಲ್ಲ ಹೇಳೋದು ಒಂದೇನೆ, ನಾವು ನಮ್ಮ ಫ್ಯಾಮಿಲಿಯಿಂದ ಹಾಕ್ಸಿದೀವಿ, ನಮ್ಮ ಕೆಲಸದ ಕಡೆಯಿಂದ ಹಾಕ್ಸಿದೀವಿ, ನಾವು ಹಾಕಿದೀವಿ, ಬೇರೆಯವ್ರ ಕೈಲಿ ಹಾಕ್ಸಿದೀವಿ, ಇಷ್ಟು ಓಟು ಹಾಕಿದೀವಿ, ಖುಷಿ ಆಗುತ್ತೆ ನಮ್ಗೆ. ಇವಾಗ ನಮ್ಮನೆ ನಾವು ಎಷ್ಟು ಖುಷಿ ಪಡ್ತಿದೀವೋ ಅಷ್ಟೇ ಅವರು ಖುಷಿ ಪಡ್ತಿದ್ದಾರೆ. ನಾವೆಲ್ಲ ಓಟ್ ಹಾಕಿದ್ವಿ, ಗೆದ್ದ, ನಮಗೂ ತುಂಬಾನೇ ಖುಷಿ ಆಯ್ತು. ಅವತ್ತೆಲ್ಲ ನಾವು ಸೆಲೆಬ್ರೇಟ್ ಮಾಡಿದ್ವು. ನಮ್ಮ ಮಕ್ಳು ಚಿಕ್ಕ ಮಕ್ಳುಗಳು ಬರ್ತವೆ ಸರ್ ಮನೆಗೆ, ಗಿಲ್ಲಿ ಹಣ್ಣ ನೋಡ್ಬೇಕು ಅನ್ಕೊಂಡು, ಅವ್ರ ಮನೆ ನೋಡ್ಬೇಕು, ಗಿಲ್ಲಿ ಹಣ್ಣ ನೋಡ್ಬೇಕು ಅಂತ ಅವ್ರ ಫ್ಯಾಮಿಲಿನ ಹೇಳ್ತಾನೆ. ನಮ್ಮ ಮಗಳು ನಟ ಗಿಲ್ಲಿ ಗೆದ್ದಾಗ ತುಂಬಾ ಖುಷಿ ಪಡ್ತು, ಪಟಾಕಿ ಹೊಡೆದ್ವು, ಡ್ಯಾನ್ಸ್ ಮಾಡಿದ್ರು ಅಂತೆಲ್ಲ ಹೇಳ್ತಾನೆ ಸರ್. ಅವ್ ಖುಷಿ ಆಗುತ್ತೆ ಅದನ್ನೆಲ್ಲ ಕೇಳಿ. ನಾನು ನಿಜ ಅನ್ಕೊಂಡಿರ್ಲಿಲ್ಲ ಈ ತರ ಒಂದು ಕ್ರೇಜ್ ಕ್ರಿಯೇಟ್ ಆಗುತ್ತೆ ಅಂತ. ಬಿಗ್ ಬಾಸ್ ಗೆದ್ದು ಬಂದ್ಮೇಲೆ ಏನ್ ಮಾತಾಡಿದ್ರ, ಏನೆಲ್ಲ ಹಂಚ್ಕೊಂಡ್ರು, ಮನೆಯೊಳಗಿಂದ ಅನುಭವ ಎಲ್ಲ ಏನ್ ಹೇಳಿದ್ರ? ಏನು ಹೇಳಿಲ್ಲ ಸರ್, ಸೀರಿಯಸ್ ಆಗಿ ಹೇಳು, ಸಿಕ್ಕೇ ಇಲ್ಲ ಸರ್. ಒಂದು ಸರಿಯಾಗಿ ಏನು ಮಾತಾಡಿಲ್ಲ. ಅವನ ಬಂದ, ರ್ಯಾಲಿ ಇತ್ತು, ರ್ಯಾಲಿ ಇದ್ದಾಗ ಅವನು ಬಸಂಗುಡಿ ತನಕನೂ ಬಂದ, ನಮ್ಮ ಸ್ಟ್ಯಾಂಡ್ ತನಕನು. ಊರೊಳಗಡೆ ನೋಡ್ದ, ತುಂಬಾನೇ ಕ್ರೌಡ್ ಇತ್ತು. ಆಮೇಲೆ ಕರ್ಕೊಂಡು ಹೊಟ್ಟೋಗ್ಬಿಟ್ರು, ಪೊಲೀಸ್ ಎಲ್ಲ ಸೆಕ್ಯೂರಿಟಿ ಇತ್ತಲ್ಲ, ಅವರೇ ಕರ್ಕೊಂಡು ಹೊಟ್ಟೋಗ್ಬಿಟ್ರು. ಮತ್ತೆ ಅವನ ಅಮ್ಮನ ಊಟ ಫೋನ್ ಮಾಡಿ ಹೇಳಿದ್ದ ಪಾಪ ಅವನು, ನನಗೆ ಕಾಳು ಸಾಂಬಾರು, ಮುದ್ದೆ, ಅನ್ನ ಸಾಂಬಾರು, ಮನೆ ಊಟ ತಿಂದು ತುಂಬಾ ದಿನ ಆಗೈತೆ, ಮಾಡ್ಸು ಅಂತ ಹೇಳಿದ್ದ. ಬಟ್ ನಮ್ಮ ಮನೇಲೂ ತುಂಬಾನೇ ಕ್ರೌಡ್ ಇದ್ರು, ಮಾಡ್ಸಕ್ ಆಗಿರ್ಲಿಲ್ಲ. ಆಮೇಲೆ ಕರ್ಕೊಂಡು ಹೊಟ್ಟೋಗ್ಬಿಟ್ರು. ಮತ್ತೆ ಬಂದ ಮಧ್ಯ ಒಂದ್ ಗಂಟೆ ರಾತ್ರಿ ಅನ್ಸುತ್ತೆ ಬಂದ. ಮನೇಲಿ ಆಲ್ರೆಡಿ ಆಲ್ಟ್ ಆಗ್ಬಿಟ್ಟಿದ್ದಾರೆ, ಬಂದೇ ಬರ್ತಾನೆ ಇದರಿಂದ ಕೆಲವರು ತುಂಬಾ ಜನ ಆಲ್ಟ್ ಆಗ್ಬಿಟ್ಟಿದ್ರು ಮನೇಲಿ. ಅದನ್ನ ನೋಡ್ಕೊಂಡು ಮತ್ತೆ ಎಲ್ಲ ಜನ ಎಲ್ಲ ಕವರ್ ಆಗ್ಬಿಟ್ರು. ಪಾಪ 1-2 ತುತ್ತೇನ ಅಷ್ಟೇ ತಿಂದ. ಅದು ರಸಮ್ಮನ್ನ ಮಾಡಿದ್ರಮ್ಮ, ಅವ್ನು ಹೇಳೋ ತರ ಮಾಡಿರ್ಲಿಲ್ಲ, ಯಾಕಂದ್ರೆ ಟೈಮ್ ಇರ್ಲಿಲ್ಲ ಪಾಪ, ಕ್ರೌಡ್ ಎಲ್ಲ ಇತ್ತು ಅನ್ಕೊಂಡು ನಮ್ ಟೈಮ್ ಸಿಗ್ಲಿಲ್ಲ ಅಷ್ಟೇ. ಅದು ಅವಾಗ ಬಂದಿದ್ದಷ್ಟೇ ಸರ್ ಮನೆಗೆ, ಇದುವರೆಗೂ ಮನೆಗೆ ಬಂದಿಲ್ಲ. ಅಪ್ಪ ಅಮ್ಮ ಎಲ್ಲ ಏನ್ ಮಾಡ್ತಾರೆ ಅಂದ್ರೆ ಮೂಲ ಏನ್ ಎಲ್ಲರಿಗೂ ವ್ಯವಸಾಯನ? ವ್ಯವಸಾಯ. ಅಮ್ಮ ಮನೇಲೇ ಇರ್ತಾರೆ, ಹೌಸ್ ವೈಫು. ಅಪ್ಪ ವ್ಯವಸಾಯ, ಅವಾಗಿಂದನೂ ವ್ಯವಸಾಯನ ಸರ್. ಬಿಗ್ ಬಾಸ್ ಅಲ್ಲಿ ಇದ್ದಾಗ ನೋಡಿರ್ತೀರಿ, ಬಡವ ಶ್ರೀಮಂತನ ಸಾಕಷ್ಟು ಚರ್ಚೆಗಳಾಯ್ತು. ಈ ಬಿಗ್ ಬಾಸ್ ಮನೆಯಿಂದ ಆಚೆ ಬಂದ್ಮೇಲೆ ಕೂಡ ಕಂಟೆಸ್ಟೆಂಟ್ಸ್ಗಳು ಅದೇ ಮಾತುಗಳು ಆಡ್ತಾ ಇದ್ದಾರೆ. ಏನ್ ಕೇಳಿದಾಗ ಏನ್ ಅನ್ಸಲ್ಲ, ಯಾಕಂದ್ರೆ ಜನಗಳು ಆಲ್ರೆಡಿ ಹೇಳ್ತಾ ಇದ್ರು ಅವ್ನ ಟ್ಯಾಲೆಂಟ್ ನೋಡಿನೇ ಹಾಕಿರೋದು ಅಂತ. ಶ್ರೀಮಂತ ಅವನು ಸರ್, ನಾವು ಎಲ್ಲಿ ಹೇಳ್ಕೊಂಡಿಲ್ಲ ನಾವು ಬಡವರು, ತುಂಬಾ ಬಡವರು ಅಂತ, ಅಥವಾ ಶ್ರೀಮಂತರು ನಮ್ಮ ಹತ್ರ ಇದೆ ಅಂತಾನು ಹೇಳ್ಕೊಂಡಿಲ್ಲ. ಇವಾಗ ಜನಗಳೇ ಬರ್ತಾ ಇದಾರೆ, ಹೋಗ್ತಾರೆ, ಅವ್ರಿಗೂ ಕೂಡ ಗೊತ್ತು, ನಮಗೂ ಕೂಡ ಗೊತ್ತು. ಅಂದ್ರೆ ನಾವೇನು ಅಂದ್ರೆ ನೀವೇ ನೋಡ್ತೀರಿ ಸರ್, ಈ ಮನೆ ಇದೆ, ನಮ್ದು ಸ್ವಲ್ಪ ಜಮೀನಿದೆ, ಅಷ್ಟು ಬಿಟ್ರೆ ಬೇರೆ ಎಲ್ಲೂ ಮನೆ ಆತರ ಏನು ಸ್ವಂತದಾಗಿ ಇದುವರೆಗೂ ಮಾಡಿಲ್ಲ ಸರ್. ನಾವು ಅತಿ ಬಡವರಲ್ಲ, ಮಿಡಲ್ ಕ್ಲಾಸ್ ಫ್ಯಾಮಿಲಿ. ಅಂದ್ರೆ ಕರೆಕ್ಟಾಗಿ ನಾವು ಅಪ್ಪ ಅಮ್ಮನೂ ಅಷ್ಟೇನೆ, ಮಾಮೂಲಿ ಊಟ ಬಟ್ಟೆ ಅದೆಲ್ಲ ಕರೆಕ್ಟಾಗಿ ಏನ್ ಸೌಲಭ್ಯ, ಮೂಲಭೂತ ಸೌಕರ್ಯಗಳು ಏನ್ ಸಿಗ್ಬೇಕೋ, ನಮ್ಮಪ್ಪ ಏನ್ ಕೊಡಿಸ್ಬೇಕೋ ಅದನ್ನ ಕರೆಕ್ಟಾಗಿ ಕೊಟ್ಟಿದ್ದಾರೆ. ನಾವು ಅದನ್ನ ಮುಂದುವರ್ಸ್ಕೊಂಡು ಹೋಯ್ತಿದೀವಿ. ಅಂದ್ರೆ ಮಿಡಲ್ ಕ್ಲಾಸ್ ಫ್ಯಾಮಿಲಿ ಸರ್ ನಮ್ದು, ಅತಿ ಶ್ರೀಮಂತ ಅಲ್ಲ. ಯಾವ್ದಾರೆ ಇವಾಗ ಹೇಳ್ಕೋಬಹುದು ಅಷ್ಟೇನೆ. ದೊಡ್ಡ ಕನಸುಗಳು ಇಟ್ಕೊಂಡು ಬೆಂಗಳೂರಿಗೆ ಹೋದ್ರು, ಅಲ್ಲಿ ಏನ್ ಮಾಡ್ತಿದಾರೆ ಅಂದ್ರೆ ನಿಮ್ಗೆ ಏನು ಗೊತ್ತಿರಲಿಲ್ಲ, ಅಲ್ಲಿ ಕಷ್ಟಗಳಿಗೂ ಕೂಡ ನಿಮ್ಮ ಜೊತೆ ಹೇಳ್ಕೊಂಡಿರಲಿಲ್ಲ. ಬಟ್ ಇತ್ತೀಚೆಗೆ ಬಿಗ್ ಬಾಸ್ ಅಲ್ಲಿ ಇದ್ದಾಗ, ಈಗ ಇಂಟರ್ವ್ಯೂಗಳು ಕೊಡ್ತಾರೋ ಸಂದರ್ಭದಲ್ಲಿ ಹೇಳ್ತಾರೆ, ಅನ್ನಕ್ಕೆ ಎಷ್ಟು ಕಷ್ಟಪಟ್ಟಿದ್ದೆ, ಅಲ್ಲೆಲ್ಲ ಚೌಟ್ರಿಗೆ ಹೋಗೋದು, ಆತರ ದನ ಕತ್ತಿಂತ ಇದೆ ಅಂತ. ಅವಾಗ ಕೇಳಿದಾಗ ಏನನ್ಸುತ್ತೆ ಮೇಡಮ್? ಇಲ್ಲ, ಹೇಳಿದಾನ ಬಂದಾಗ್ಲೆಲ್ಲ ಯಾವಾಗ್ಲಾದ್ರೂ ಅವನು ಹೇಳ್ಬೇಕು ಅನ್ಸ್ಕೊಂಡಿದ್ದಾಗ ಹೇಳಿದಾನೆ ಸರ್. ನಮ್ಮ ಅಮ್ಮನ ಜೊತೆ ತುಂಬಾ ಶೇರ್ ಮಾಡ್ತಿದ್ದ ಅವಾಗ. ಹಿಂಗಾಯ್ತಾ, ಅವಾಗ ನಮ್ಮಮ್ಮ ನಮ್ಗೆ ಹೇಳೋದು, ಅಯ್ಯೋ ಈ ತರ ಎಲ್ಲ ಆಯ್ತಂತೆ, ಚೌಟ್ರಿಗೆ ಹೋದಂತೆ, ಹಿಂಗೆಲ್ಲ ಮಾಡಿದ್ರಂತೆ, ಅಯ್ಯೋ ಒಂದೇ ಮನೇಲಿ ಇಷ್ಟೊಂದ್ ಜನ ಎಲ್ಲ ಇದ್ರಂತೆ, ಒಂದ್ ರೂಮು, ಬ್ಯಾಚುಲರ್ಸ್ ರೂಮು, ಅಲ್ಲಿ ಒಂದು 7-8 ಜನ ಮಲ್ಕೊಬಿಡೋದು, ಮಲ್ಗಕ್ ಜಾಗ ಇರ್ತಿರ್ಲಿಲ್ವಂತೆ. ಆ ತರ ಎಲ್ಲ ಅಂದ್ರೆ ಅವನು ಯಾವಾಗ್ಲೂ ಹೇಳ್ತಿರ್ಲಿಲ್ಲ. ಅವ್ನಿಗೆ ಯಾವಾಗ್ಲಾದ್ರೂ ಫೀಲ್ ಆಗಿ ಹೇಳ್ಬೇಕು ಅನ್ಸಿದ್ರೆ ಅವಾಗ ಹೇಳ್ತಾ ಇದ್ದ, ಎಲ್ರ ಜೊತೆನೆ ಹೇಳ್ತಿರ್ಲಿಲ್ಲ. ನಮ್ಮಮ್ಮ ಅವಾಗ ನಮ್ ಜೊತೆ ಏನಾದ್ರೂ, ನನ್ನ ತಮ್ಮ ಅವ್ರ ಜೊತೆ ಏನಾದ್ರೂ ಹೇಳ್ಬೇಕು ಅಂದ್ರೆ ಯಾರು ಇಲ್ದೇ ಇರೋದು, ಎಲ್ರು ಅಥವಾ ನನಗ ಈ ತರ ಆಗಿದ್ದೆ, ಬೆಳೆದಿದೆ ಅಂತ ಹೇಳ್ಕೋಬೇಕು ಅನ್ನೋದಕ್ಕೋಸ್ಕರನು ಹೇಳ್ತಿರ್ಲಿಲ್ಲ. ಏನೋ ಆ ಟೈಮಲ್ಲಿ ಫೀಲ್ ಆಯ್ತು ಅಥವಾ ನೆನ್ಸ್ಕೊಂಡ್ರೆ ಆ ಟೈಮಲ್ಲಿ ಹೇಳ್ಕೊತಿದ್ದ ಅವನು. ಅವಾಗ ನಮ್ಮಮ್ಮನ ಜೊತೆ ತುಂಬಾ ಶೇರ್ ಮಾಡಿ, ನನ್ನ ತಮ್ಮನ ಜೊತೆನೆ ಹೇಳಿದಾನೆ, ನಮ್ಗಳ ಜೊತೆನೂ ಅವಾಗ ಹಿಂಗೆಲ್ಲ ಮಾಡಿದ್ವಿ ಅಂತೆಲ್ಲ ಹೇಳಿದಾನೆ. ಮತ್ತೆ ಮುಂದೆ ಹೇಗ್ ನೋಡಕ್ ಇಷ್ಟಪಡ್ತೀರಿ ಗಿಲ್ಲಿ ಅವ್ರನ್ನ? ಅದು ಅವನಿಗೆ ಬಿಟ್ಟಿದ್ದು ಸರ್. ಅವ್ನು ಡೈರೆಕ್ಟರ್ ಆಗ್ಬೇಕು ಅನ್ನೋ ಆಸೆ ಕನ್ಸೈತೆ, ನಾನು ಅದೇ ರೀತಿ ಆಗ್ಬೇಕು ಅನ್ನೋದೇ ಕನ್ಸು ಸರ್. ಗಿಲ್ಲಿ ಮನೆ ಈಗ ಅಭಿಮಾನಿಗಳಿಂದಲೇ ತುಂಬಿ ತುಳುಕ್ತಾ ಇದೆ. ಪ್ರತಿನಿತ್ಯವೂ ಕೂಡ ಬೇರೆ ಬೇರೆ ಜಿಲ್ಲೆಗಳಿಂದ ಅಭಿಮಾನಿಗಳು ಗಿಲ್ಲಿಯನ್ನ ನೋಡೋದಕ್ಕೆ, ಗಿಲ್ಲಿ ಮನೆಯನ್ನ ನೋಡೋದಕ್ಕೆ, ಅವ್ರ ಅಪ್ಪ ಅಮ್ಮನ ಜೊತೆ ಮಾತನಾಡ್ಲಿಕ್ಕೆ ಅಂತ ಹೇಳಿ ಬರ್ತಿದ್ದಾರೆ. ನನ್ನ ಜೊತೆ ಸಾಕಷ್ಟು ಜನ ಅಭಿಮಾನಿಗಳು ಕೂಡ ಇದ್ದಾರೆ, ಮನೆಯೊಳಗೂ ಕೂಡ ತುಂಬಾ ಜನ ಅಭಿಮಾನಿಗಳಿದ್ದಾರೆ. ಅಭಿಮಾನಿಗಳನ್ನ ಮಾತನಾಡಿಸ್ತೀನಿ. ಸರ್, ನೀವೆಲ್ಲಿಂದ ಬಂದಿರೋದು? ಸರ್, ನಾವು ಕೇಮದೊಡ್ಡಿ ಸರ್. ಯಾವ ಕಾರಣಕ್ಕೆ ಬಂದಿದ್ದೀರಿ ಸರ್? ಸರ್, ಏನಿಲ್ಲ ಸರ್, ನಮಗೆ ಗಿಲ್ಲಿ ಅಂದರೆ ತುಂಬ ಅಭಿಮಾನ.
ಅವ್ನು ನೋಡ್ಕೊಂಡು ಹೋಗೋಣ, ಅವ್ರ ಮನೆ ಹತ್ರ ಅವ್ರ ಅಪ್ಪ ಅಮ್ಮನ ಮಾತಾಡ್ಸ್ಕೊಂಡು ಹೋಗೋಣ ಅಂತ ಬಂದ್ವಿ ಸರ್. ಯಾಕೆ ಇಷ್ಟ ಸರ್ ಗಿಲ್ಲಿ ಏನಕ್ಕೆ? ಸರ್ ಅವ್ರು ಮಾಡುವಂಥ ಹಾಸ್ಯಗಳು ತುಂಬ ಇಷ್ಟ ನಮಗೆ. ಮಿಡ್ಲ್ ಕ್ಲಾಸ್ ಫ್ಯಾಮಿಲಿ ಅಂತ ಬಂದಂಥ ನಮ್ಮ ತಾಲೂಕಿನ ಒಬ್ಬ ಹುಡುಗ, ಅದಕ್ಕೆ ಅವರು ನೋಡ್ಕೊಂಡು ಹೋಗೋಣ, ಮಾತಾಡ್ಸ್ಕೊಂಡು ಹೋಗೋಣ, ಅವ್ರ ಬಿಹೇವಿಯರು ತುಂಬ ಇಷ್ಟ ಸರ್ ನಮಗೆ, ಅದಕ್ಕೆ ಬಂದಿವಿ ಸರ್. ನಿಮಗೆ ಎಷ್ಟೇ ಹೆಮ್ಮೆ ಇದೆ ಸರ್ ಮಳವಳ್ಳಿ ತಾಲೂಕಿನ ಹುಡುಗ ನಿಮ್ಮೂರು ಹುಡುಗ ಅನ್ನುವಂಥದ್ದು? ತುಂಬ ಹೆಮ್ಮೆ ಐತೆ ಸರ್ ನಮಗೂ. ಯಾವ ಕಾರಣಕ್ಕೆ ಬಂದರೆ ಗಿಲ್ಲಿ ಸಿಕ್ಕಿದ್ರಾ? ಗಿಲ್ಲಿ ಅಪ್ಪ ಅಮ್ಮನ ಜೊತೆ ಮಾತಾಡಿದ್ರೆ ಏನು? ಇಲ್ಲ, ಬಂದು ಅವ್ರ ಅಪ್ಪ ಅಮ್ಮ ಇಲ್ಲ, ಗದ್ದೆ ಹತ್ರನೂ ಹೋಗಿದ್ದಾರೆ ಅಂತಂದರು. ಅವ್ರ ಅಕ್ಕರಿದ್ದಾರೆ. ತುಂಬ ಖುಷಿ ಆಯ್ತು. ತುಂಬ ಖುಷಿ ಆಯ್ತು. ಮನೆಯಲ್ಲ ನೋಡಿದ್ರೆ? ಹಾಂ, ನೋಡೋದು ಸರ್. ಈಗ ಬಿಗ್ ಬಾಸ್ ಅಲ್ಲಿ ಇದ್ದಾಗ ಒಂದಷ್ಟು ಚರ್ಚೆ ಆಯ್ತಾಯಿತ್ತು, ಬಡವ ಶ್ರೀಮಂತ, ಗಿಲ್ಲಿ ಹತ್ರ ಆ ಕಾರ್ ಇದೆ, ಅಷ್ಟು ಎಕರೆ ಜಮೀನಿದೆ, ಮನೆ ಹಂಗಿದೆ ಹಿಂಗಿದೆ ಅಂತ. ನೀವು ನೋಡಿದ್ರಲ್ಲ, ಏನು ಅನಿಸುತ್ತೆ? ನೋಡ್ತಾ ಇರಲ್ಲ ಸರ್ ನೀವೇನೆ ಗಿಲ್ಲಿ ಅವ್ರ ಮನೇನ? ಅವರು ನಿಜವಾಗ್ಲೂ ಅವರು ಮಿಡ್ಲ್ ಕ್ಲಾಸ್ ಫ್ಯಾಮಿಲಿಯಿಂದ ಬಂದಿದ್ದಾರೆ ಸರ್. ಆಮೇಲೆ ಬಡವ ಅನ್ನೋದಕ್ಕಿಂತ ಸರ್ ಬಡವನ ಜೊತೆಗೆ ಅರ್ಹತೆ ಇದೆ ಸರ್. ಅರ್ಹತೆಯಿಂದ ಗೆದ್ದಿದ್ದಾರೆ ಹೊರತು ಬಡತನದಿಂದ ಯಾರೂ ಬಡತನ ಅಂತಾನೂ ಕೊಟ್ಟಿಲ್ಲ ಸರ್ ಅವ್ರಿಗೆ. ಅವ್ರ ಅರ್ಹತೆ ಇತ್ತು, ಅದರಿಂದ ಗೆದ್ದಿದ್ದಾರೆ ಸರ್ ಅವರು. ನಿಜವಾಗ್ಲೂ ಈಗ ಅವ್ರು ಬಡವರೇ ಅಲ್ಲ, ಆ್ಯಕ್ಚುಲಿ ಕೋಟ್ಯಾಂತರ ಅಭಿಮಾನಿ ಪಡೆದವ್ರೆ. ಅವ್ರು ಬಡವರಲ್ಲ, ಆ್ಯಕ್ಚುಲಿ ಕೋಟ್ಯಾಂತರ ಅಭಿಮಾನಿಗಳಿದ್ದೀವಿ ನಾವು. ಮದ್ದೂರಿಂದ ಬಂದಿದ್ದೀವಿ ನೋಡಬೇಕು ಅಂತ. ಹಂಗಾಗಿ ಅವರು ಅಶ್ವಿನಿ ಗೌಡ ಅವ್ರು ಏನಾರು ಅನ್ಬೋದು, ಅವ್ರು ಹಂಗಿರ್ಲಿ ಬಡವರು ಬನಿನ ಕಂಟಿದ್ರು ಅದು ಇದು ಅಂತ. ಇಲ್ಲಿಂದ ಇದೇ ನಮ್ಮ ದೊಡ್ಡ ಬೀದಿಲಿ ITI ಕಾಲೇಜ್ ಓದ್ಕೊಂಡು ಅವ್ರು ಹೇಳ್ತಾರೆ ಅಡ್ಡ ಹಾಕೊಂಡು ಬೈಕ್ ತಗೋಬೇಕು ಅಂತ ಆಸೆ ಇದ್ದ ವ್ಯಕ್ತಿ ಇವತ್ತು ಬಿಗ್ ಬಾಸ್ ಇಡೀ ಇಂಡಿಯಾ ಇತಿಹಾಸದಲ್ಲೇ ಹೈಯೆಸ್ಟ್ ಓಟ್ ತಗೊಂಡವ್ರೆ. ಅವ್ರು ಯಾವುದೇ ಕಾರಣಕ್ಕೂ ಬಡವರಲ್ಲ, ಕೋಟ್ಯಾಂತರ ಕೋಟಿ ಫ್ಯಾನ್ಸ್ಗಳಿದ್ವಿ, ಅಭಿಮಾನಿಗಳಿದ್ವಿ. ಹಾಗಾಗಿ ಅವ್ರು ಬಡವರಲ್ಲ ಸರ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.